ಬಿಗ್ ಬಾಸ್ ಮನೆಯಲ್ಲಿ ಆನೆ ಅಂತ ಕರೆಸಿಕೊಂಡಿದ್ದು ಮತ್ಯಾರೂ ಅಲ್ಲ, ವಿನಯ್ ಗೌಡ. ಆನೆ ನಡೆದಿದ್ದ ದಾರಿ ಅನ್ನುವಂತೆ ಅದೇನು ಮೆರೆದ್ರು, ಅದೇನು ಆಡಿದರು, ಅದೇನು ಮಾತಾಡಿದರು ಅಲ್ವಾ. ವಿನಯ್ ಆಟವನ್ನು ನೋಡಿ ಈ ಬಾರಿ ಇವರೇ ಗೆಲ್ಲೋದು ಅಂತ ಜನರು ಅಂದ್ಕೊಂಡಿದ್ರು. ಎಲ್ಲೋ ಒಂದು ಕಡೆ ವಿನಯ್ ಕೂಡ ಗೆಲ್ಲೋದು ನಾನೇ ಅಂತ ಓವರ್ ಕಾನ್ಫಿಡೆಂಟ್ನಲ್ಲೇ ಇದ್ದರು. ಆದರೆ ಆಗಿದ್ದೇ ಬೇರೆ. ಈಗ ವಿಚಾರ ಏನಪ್ಪ ಅಂದರೆ, ವಿನಯ್ ಗೌಡ ಅವರಿಗೆ ಅವರ ಆ್ಯಟಿಟ್ಯೂಡೇ ಮುಳುವಾಯ್ತಾ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದೇನು ಅಂದರೆ, ಕೆಲ ಸಂದರ್ಭದಲ್ಲಿ ವಿನಯ್ ತೀರಾ ಅಹಂನಿಂದ ವರ್ತಿಸ್ತಾ ಇದ್ದರು. ನಾನು ಅನ್ನೋದು ಅವರಲ್ಲಿ ಅತಿಯಾಗಿತ್ತು ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಅದರಲ್ಲೂ ಯಾರಾದರೂ ಚೆನ್ನಾಗಿ ಆಟ ಆಡಿದರು ಅಂದರೆ ಅವರನ್ನು ಸಹಿಸ್ತಾ ಇರಲಿಲ್ಲ ಅಂತಲೂ ಹೇಳ್ತಿದ್ದಾರೆ. ಇವೆಲ್ಲ ಕಾರಣಗಳಿಂದ ಇವರು ಒಂದು ವರ್ಗದ ಜನರಿಗೆ ಇಷ್ಟ ಆಗ್ತಿರಲಿಲ್ಲ. ಇನ್ನೂ ಹೇಳಬೇಕು ಅಂದರೆ, ಡ್ರೋನ್ ಪ್ರತಾಪ್ ಅವರನ್ನು ಬೇಕು ಅಂತಲೇ ಕಾಲೆಳೆದು ಪೀಡಿಸೋಕೆ ನೋಡ್ತಿದ್ರು ಅನ್ನೋದು ಮತ್ತೊಂದು ಅಪವಾದ. ಇನ್ನು ವಾರವೆಲ್ಲ ಮನೆಯಲ್ಲಿ ಆರ್ಭಟ ಮಾಡಿ ವಾರಾಂತ್ಯದಲ್ಲಿ ಸುದೀಪ್ ಮುಂದೆ ಏನು ಗೊತ್ತಿಲ್ಲದವನಂತೆ ಕೂರ್ತಾ ಇದ್ರು, ಹೀಗೆ ಡಬಲ್ ಗೇಮ್ ಮಾಡ್ತಾ ಇದ್ರು ಅನ್ನೋದು ಕೂಡ ಮತ್ತೊಂದು ಮಾತು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಮನೆಯಲ್ಲಿ ತಾನೇ ಸರಿ, ನನ್ನನ್ನು ಬಿಟ್ಟರೆ ಮತ್ತೊಬ್ಬರು ಇಲ್ಲ ಅನ್ನೋ ರೀತಿ ಆಡ್ತಿದ್ರು. ಇದು ಇವರ ಅಭಿಮಾನಿಗಳಿಗೆ ಇಷ್ಟವಾದರೂ ಇದನ್ನು ಸಹಿಸದವರು ಮನೆಯಲ್ಲಿದ್ದರು. ಹೊರಗೂ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಇನ್ನು ಡ್ರೋನ್ ಪ್ರತಾಪ್ ಕೂಡ ವಿನಯ್ ಬಗ್ಗೆ ಅಂಥದ್ದೇ ಮಾತುಗಳನ್ನು ಆಡಿದರು. ವಿನಯ್ ಅವರು ಎಲ್ಲರನ್ನು ತುಳಿದು ಬದುಕ್ತಾರೆ ಅಂತಾನೆ ಆರೋಪ ಮಾಡಿದರು. ಹೀಗೆ ಹುಡುಕ್ತಾ ಹೋದರೆ ಹಲವಾರು ವಿಚಾರಗಳಿಂದ ವಿನಯ್ಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದು ಜನರ ಅಭಿಪ್ರಾಯ.